ನಾನು ತುಂಬ ವರ್ಷದಿಂದ ನಾನು ಸಿನಿಮಾ ರಂಗದಲ್ಲಿದ್ದೆ, ಬಟ್ ಏನು ಸಾಧನೆ ಆಗಿಲ್ಲ. ಸೊ 2007ನಲ್ಲಿ ನಾನು ಏನೋ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಸಿನಿಮಾ ಮಾಡೋಣ ಅಂತ ರಿಜಿಸ್ಟರ್ ಮಾಡ್ಕೊಂಡೆ. ಅವತ್ತು ನಾನು ಮಾಡಲಿಕ್ಕಾಗಿಲ್ಲ, ಅವತ್ತಿಂದ ಇದುವರೆಗೂ ಮಾಡಲಿಕ್ಕಾಗಿಲ್ಲ. ಸೊ 2023ನಲ್ಲಿ ನಮ್ಮ ಸ್ನೇಹಿತರು, ಒಂದು 30 ವರ್ಷದ ಸ್ನೇಹಿತರು, ರಮೇಶ್ ಕೃಷ್ಣ ಅವರೊಂದು ಸದಭಿರುಚಿಯ ಒಂದು ಚಿತ್ರ, ಅಂದರೆ ಎಲ್ಲ ಒಂದು ಮಕ್ಕಳಿಗೆ, ಒಂದು ಯುವ ಜನಾಂಗಕ್ಕೆ ಮತ್ತು ಪೇರೆಂಟ್ಸ್ಗೆ, ಮೇಜರಾಗಿ ಪೇರೆಂಟ್ಸ್ಗೆ, ಇದು ಅವ್ರಿಗೆ ಒಂದು ಅವೇರ್ನೆಸ್ ಕೊಡುವಂಥ ಒಂದು ಚಿತ್ರ ಇದು. ಅದರದ್ದು ಏನು ಮುಂದೆ ರಿಲೀಸ್ ಆಗುತ್ತೆ, ಅದನ್ನು ನೋಡಿ ಅಟ್ಲೀಸ್ಟ್ ಎಲ್ಲರೂ ನಮಗೆ ಒಂದು ಸಪೋರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಬೇಡ್ಕೊಳ್ತೀನಿ. ನಿರ್ಧಾರ ಮಾಡಿಕೊಂಡೆ ಸರ್. ಆಗ ಹುಟ್ಟಿದ್ದೆ ಅನರ್ಥ ಚಿತ್ರ. ಅನರ್ಥ ಚಿತ್ರನ ನಾನು ಒಂದು ರೇಂಜ್ಗೆ ಅಂದ್ಕೊಂಡಿದ್ದೆ, ಅಷ್ಟರಲ್ಲಿ ಮಾಡೋಣ, ಯಾಕಂದರೆ ಕಲಿಯೋದು ಅಂತ. ಈ ಶ್ರೀಧರ್ ಸ್ವಲ್ಪ ಇವ್ರಿಗೆ ಸಿನಿಮಾ ಹುಚ್ಚು, ಇವ್ರಿಗೆ ಸಿನಿಮಾಗಳು ನೋಡೋದ್ರಲ್ಲಿ ಏನಂದರೆ, ಸರ್ ಯಾರೋ ಹೇಳಿದ್ದಾರೆ ಇವ್ರಿಗೆ 3 ಫೈಟ್ ಬೇಕೇ ಬೇಕು ಸರ್. ಫಸ್ಟು ಸರ್ ನಿಮಗೆ ಗೊತ್ತಿಲ್ಲ ಸರ್, OTTಗೆ ಹೋಗ್ಬೇಕು ಅಂದರೆ 3 ಫೈಟ್ ಬೇಕು ಸರ್ ಅಂತ. ಆಮೇಲೆ ಆಲೋಚನೆ ಮಾಡೋದು, ಸಿದ್ಧಾರ್ಥ ನಾನು ಆ ಥರ ಅಂದ್ಕೊಂಡಿರಲಿಲ್ಲ. ಸರಿ ಸಿದ್ಧಾರ್ಥ, ಹಾಗಾದರೆ ಅದಕ್ಕೆ ಆಪ್ಟ್ ಆಗುತ್ತೆ ಅಂದರೆ ಮಾತ್ರ ಆಲೋಚನೆ ಮಾಡಿ ಹೇಳ್ತೀನಿ ಅಂದ್ಬಿಟ್ಟು ಕಡೆಗೆ ಅದಕ್ಕೆ ಕರೆಕ್ಟು ಪ್ಲೇಸ್ಮೆಂಟ್ಗಳನ್ನು ಹುಡುಕೊಂಡು ಒಂದು ಕಥೆನ ಶುರು ಮಾಡಿದೆ. ಒಂದು 3 ಫೈಟು ಇಟ್ಕೊಂಡು ಎಲ್ಲ ನನಗೇನು ಬೇಕೋ ಅದನ್ನು ಒದಗಿಸ್ಕೊಟ್ರು, ಅದನ್ನೆಲ್ಲ ಮಾಡಿಕೊಂಡು ಸಿನಿಮಾನ ಮಾಡ್ತೋದೆ. ಇದ್ರ ಜೊತೆಯಲ್ಲಿ ಜೆ ಅಂಜಲಾ ಅಂತ ನಮ್ಮ ಸಹ ನಿರ್ಮಾಪಕರು, ಅವ್ರ ಮಕ್ಕಳು ಇವರಿಬ್ಬರು, ಜೈ ಕೀರ್ತಿ ಮತ್ತು ಜೈ ಕನ್ನಿಕಾ ಅಂತ. ಸೊ ಅವರೂ ನಮ್ಮ ಕತೆ ಹೇಳಿದಾಗ ಶ್ರೀಧರ್ಗೂ ನನಗೂ ಅವರು ಇಷ್ಟಪಟ್ಟು, ಆಯಿತು ನಾವು ಒಂದು ಶೇರ್ನ ಕೊಡ್ತೀವಿ ನೀವು ಮಾಡಿ ಅಂತ ಅವರು ನಮಗೆ ಹೇಳಿದ್ದಾರೆ. ಯಾಕಂದರೆ ಅದನ್ನು ನಾನು ಮರಿಬಾರ್ದು. ಇದರಿಂದ ನಮ್ಮ ಭಯ ಒಬ್ಬರಿದ್ದಾರೆ, ಅವರ ಸಹಕಾರದಿಂದ, ಅವರ ಸಹಕಾರನೂ ನನಗೆ ಯಾವತ್ತೂ ಇದೆ, ನಾನಿಲ್ಲಿ ಮುಂದುವರಿಬೇಕು ಅಂತ ಹೇಳಿದ್ರೆ. ಸೊ ಏನನ್ನೋ ಒಂದು ಡಿಫ್ರೆಂಟ್ ಪಾಯಿಂಟ್ ಆಲೋಚನೆ ಮಾಡಬೇಕು ಅಂತ ಹೇಳಿಬಿಟ್ಟು ಈ ಕಥೆನಲ್ಲಿ ಪೇರೆಂಟ್ಸ್ಗೂ ಗೊತ್ತಾಗಬೇಕು, ಹುಡುಗರಿಗೆ. ಮತ್ತು ನಾನೇನು ಗೊತ್ತಾ, ಇಲ್ಲೊಂದು ಕಡೆ ಪ್ರೀಚ್ ಮಾಡಿದ್ರೆ ಇವತ್ತು ಯಾವ ಹುಡುಗರು ಕೇಳೋದಿಲ್ಲ ಸರ್, ಯಾರಿಗೂ ಪ್ರೀಚ್ ಬೇಕಾಗಿಲ್ಲ. ಈವನ್ ನನ್ನ ಮಗನೇ ಕೇಳೋದಿಲ್ಲ, ತುಂಬ ಹೇಳ್ತೀಯಪ್ಪ ಅಂದ್ಬಿಡ್ತಾನೆ. ಸೊ ಅವಾಗ ಪ್ರೀಚ್ ಇಲ್ದಿರ ಜನಕ್ಕೆ ಈ ಸಂದೇಶನ ಹೇಗೆ ಮುಟ್ಟಿಸೋದು ಅಂತ ಒಂದು ಆಲೋಚನೆ ಬಂತು ಸರ್. ಅವಾಗ ಆಲೋಚನೆ ಮಾಡ್ತಾ ಹೋದಾಗ ಒಂದೊಂದೇ ಪಾತ್ರ, ಆಕೃತಿ ಅನ್ನೋ ಒಂದು ಪಾತ್ರ ಫಸ್ಟ್ ಸೃಷ್ಟಿ ಆಯಿತು. ಆಕೃತಿನ ಇಟ್ಕೊಂಡು ನಾನು ಹೇಗೆ ಕತೆ ಹೇಳ್ಬೋದು ಅಂದಾಗ ಅದಕ್ಕೆ ನನಗೆ ಅವಕಾಶ್ ಅಂತ ಮತ್ತೊಂದು ಪಾತ್ರ ಸೃಷ್ಟಿಯಾಯಿತು. ಈ ಅವಕಾಶ್ ಮತ್ತು ಆಕೃತಿ ಅನ್ನೋ ಒಂದು 2 ಪಾತ್ರ ಬಿಗಿನಿಂಗಲ್ಲಿ ಅವರಿಬ್ಬರು ಲವ್ ಎಲ್ಲ ಆಗಿರುತ್ತೆ. ಸೊ ಯಾವ ಸ್ಟೇಜಲ್ಲಿ ಅವರು ಒಬ್ರನ್ನೊಬ್ಬರನ್ನು ನಾನು ತೋರಿಸ್ತೀನಿ ಅಂದರೆ, ಬಿಗಿನಿಂಗಲ್ಲಿ ಇಬ್ಬರು ಒಂದು ಪ್ಲೇಸ್ಗೆ ಹೋಗ್ಬೇಕು ಅಂತ ತೀರ್ಮಾನ ಮಾಡಿರ್ತಾರೆ. ಆ ಪ್ಲೇಸಲ್ಲಿ ಹೋಗ್ಬಿಟ್ಟು ಇವತ್ತೆಲ್ಲಿ ನೋಡಿದ್ರು ಬ್ರೇಕಪ್, 1-2 ದಿನ ಇದಾಯಿತು ಅಂದರೆ ಬ್ರೇಕಪ್ ಕಾಮನ್ ಆಗೋಗಿದೆ. ಸೊ ಈ ಬ್ರೇಕಪ್ ಅನ್ನೋ ಪದ ಅವರಿಬ್ಬರು ಅವರಿಬ್ಬರು ಮೈಂಡಿಂದ ಟೋಟಲಿ ಹೊಟ್ಟೋಗಿದೆ ಅನ್ನೋವರೆಗೂ ಇಬ್ಬರೂ ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ನಾವು ಅಲ್ಲಿಂದ ವಾಪಸ್ ಬಂದು ಒಂದು ಅಮಾವಾಸ್ಯೆ ದಿನ ಯಮಗಂಡ ಕಾಲದಲ್ಲಿ ಮದುವೆ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡ್ತಾರೆ. ಡಿಸೈಡ್ ಮಾಡಿಕೊಂಡು ಇಬ್ಬರೂ ಅಲ್ಲಿಗೆ ಹೋಗ್ತಾರೆ. ಹೋದಾಗ ನಡೆಯೋ ಕತೆ ನಾನು ಒಂದೇ ಒಂದು ಹೇಳ್ತಾ ಇದ್ದೀನಿ ಸರ್, ಖಂಡಿತವಾಗ್ಲೂ ನನ್ನ ಸಿನಿಮಾ ನೋಡ್ತಾ ಇದ್ರೆ ಇದು ಹೀಗೆ ಹೋಗುತ್ತೆ ಅನ್ನೋದನ್ನು ಮಾತ್ರ ಯಾರೂ ಊಹಿಸೋಕ್ಕೆ ಸಾಧ್ಯ ಇರಲ್ಲ ಸರ್. ಆ ಥರ ಒಂದು ಕಥೆನ ಮಾಡ್ಕೊಂಡಿದ್ದೀನಿ ಸರ್. ಖಂಡಿತ ಯಾರೇ ಪೇರೆಂಟ್ಸ್ ಆಗಲಿ, ಹುಡುಗರಾಗಲಿ, ಎಸ್ಪೆಷಲಿ ಇದು ಯೂತ್ಸ್ ಮಾಡಿರೋ ಸಿನಿಮಾ. ನಾನು ಈ ನಮ್ಮ ವಿಶಾಲ್ ಮತ್ತು ವಿಹಾನ್ ಇಬ್ಬರೂ ಬಂದರು ಸ್ಟೋರಿ ಅವ್ರಿಗೆ ನೆರೇಟ್ ಮಾಡಬೇಕಾಗಿತ್ತು. ಸೊ ನೆರೇಟ್ ಮಾಡ್ತಾ ಹೋದೆ. ಇಬ್ಬರೂ ಏನು ಆ ಇಂಟ್ರೆಸ್ಟ್ ಇಬ್ರಿಗೆ ಹೆಂಗಿತ್ತು ಅಂದರೆ, ಇಂಟರ್ವಲ್ ಅವ್ರಿಗೆ ಹೇಳ್ಬಿಟ್ಟು ನಾಳೆ ಹೇಳ್ತೀನಿ ಅಂತ. ಇಬ್ಬರು ಅವರೇ ಅದನ್ನು ಹೇಳಿ ಅವರು ಅಂದ್ಕೊಂಡಿದ್ದೆ, ಸರ್ ಇವಾಗಲೇ ಹೇಳಿ ಸರ್ ಅಂತ ಹೇಳ್ತಾರೆ. ನಿಮ್ಗೊಂದು ಜಸ್ಟ್ ಇದಿರಲಿ ನಿಮಗೆ, ನೀವು ಹೋಗ್ಬಿಟ್ಟು ಇವತ್ತು ಆಲೋಚನೆ ಮಾಡಿ ಅಂತ. ಅವತ್ತೆಲ್ಲ ಇಬ್ಬರು ಯೋಚನೆ ಮಾಡಿದ್ದಾರೆ. ಅವರಿಬ್ಬರಿಗೂ ಮಾರನೇ ನಾನು ಬನ್ನಿ ಅಂತ ಹೇಳೋದಕ್ಕಿಂತ ಮುಂಚೆ ಅರ್ಧ ಗಂಟೆ ಮುಂಚೆನೇ ಬಂದಿದ್ದಾರೆ. ಏನಿರುತ್ತೆ ನೆಕ್ಸ್ಟ್ ತಿಳ್ಕೊಳ್ಬೇಕು ಅನ್ನೋ ಕುತೂಹಲ. ಕಥೆನ ನಾನು ಡಿಸ್ಕ್ಲೋಸ್ ಮಾಡ್ತಾ ಇಲ್ಲ. ಕಥೆನಲ್ಲಿ ಒಂದು 25%ಗೆ ಒಂದು ಟ್ವಿಸ್ಟ್ ಇರುತ್ತೆ. ಟ್ವಿಸ್ಟು ಆ 25 ಮತ್ತು 50%ಗೆ ಅದಕ್ಕಿಂತ ಒಂದು ದೊಡ್ಡ ಟ್ವಿಸ್ಟ್ ಕೊಡ್ತೀನಿ. ಒಂದು 70%ಅಲ್ಲಿ ಇವು ಯಾವುದು ಊಹೆನೆ ಮಾಡೋಕ್ಕಾಗದೇ ಇರ್ತಕ್ಕಂಥ ಒಂದು ಟ್ವಿಸ್ಟ್ ಬರುತ್ತೆ. ಸೊ ಕಡೆಯಲ್ಲಿ ಒಂದು ಒಳ್ಳೆ ಟ್ವಿಸ್ಟಿಂದ ಅರೆ ಹೀಗಾಯ್ತಾ ಕತೆ ಅನ್ನೋದ್ರ ಮುಖಾಂತರ ಕತೆ ಮುಗಿಸ್ತಾ ಇದ್ದೀನಿ. ನನ್ನ ಕಥೆನೂ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ಡಿಫ್ರೆಂಟ್ ಸ್ಟೋರಿ ಖಂಡಿತವಾಗ್ಲೂ ಅಲ್ಲ. ಮಾಮೂಲಿ ಅದೇ ಹೀರೋ, ಅದೇ ಹೀರೋಯಿನ್ನು, ಅದೇ ವಿಲನ್ನು, ಎಲ್ಲರೂ ಅದೇ ಇರ್ತಾರೆ. ಹೇಳೋ ಕಂಟೆಂಟ್ ಮಾತ್ರ ಖಂಡಿತವಲ್ಲ. ಯಾಕಂದರೆ ಪ್ರೆಸ್ ಅವ್ರ ಹತ್ರ ನಾವು ಮಾತಾಡೋಕ್ಕಾಗಲ್ಲ. ಅವ್ರು 1000 ಸಿನಿಮಾ ನೋಡೋರು,
ಓದೋರು ವಿದ್ಯಾವಂತರು ನಿಮ್ಗಳಿಗೆ ಚೆನ್ನಾಗಿ ಗೊತ್ತಿರುತ್ತೆ. ನಾವಿಲ್ಲೇನೋ ಒಂದು ಬಿಲ್ಡಪ್ ಕೊಟ್ಕೊಂಡ್ಬಿಟ್ಟು ಆಮೇಲೆ ನೀವು ಅದನ್ನ ಹೇಳ್ತೀರ, ನನಗೆ ಗೊತ್ತಿದೆ. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಒಂದು ಪಾಯಿಂಟ್ ಡಿಫ್ರೆಂಟ್ ಪಾಯಿಂಟ್ನ ಇಟ್ಕೊಂಡು ಈ ಸಿನಿಮಾ ಮಾಡಿದ್ದೀನಿ ಸರ್. ಓಕೆ ಸರ್, ಪ್ರಶ್ನೆ ಏನಾದರೂ ಇದೆಯಾ ಮಾಧ್ಯಮದವ್ರದ್ದು? ಓಕೆ. ಮೂಲತಃ ನಾ ಬಳ್ಳಾರಿ ಡಿಸ್ಟಿಕ್ನ ಕಂಪ್ಲಿ ತಾಲೂಕ್ನವನು. ಅನರ್ಥ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ನನಗೆ ನನ್ನ ಲೈಫಲ್ಲಿ. ನನ್ನ ಮೊದಲನೇ ಸಿನಿಮಾ, ಅದಕ್ಕೆ ಚಾನ್ಸ್ ಕೊಟ್ಟಿರೋ ರಮೇಶ್ ಕೃಷ್ಣ ಹಾಗೂ ಶ್ರೀಧರ್ ಸರ್ಗೆ ನಾನು ಯಾವಾಗಲೂ ನನ್ನ ಒಂದು ಇದ್ರ ಸ್ವಲ್ಪ ನರ್ವಸ್ ಆಗಿದ್ದೀನಿ. ಸರ್ ಇಲ್ಲ ಸರ್, ನಾನು ರಂಗಭೂಮಿ ಕಲಾವಿದ. ಕಳೆದ ಒಂದು ಇಲ್ಲಿದೆ ಹೌದು ಸರ್, ಸ್ವಲ್ಪ ಗ್ಯಾಪ್ ಆಗಿ ಹೋಗಿದೆ. ಸರ್ ನಾನು ಮಂಡ್ಯ ರಮೇಶ್ ಅವರ ನಟನ ಸ್ಟೂಡೆಂಟು. ಸೊ ಆ ಗ್ರೂಪಲ್ಲಿ ಒಂದು ಮೆಸೇಜ್ ಬಂದಿತ್ತು, ಈ ಥರ ನಾಯಕ ನಟರಿಗೆ ಹುಡುಕಾಟ ಇದೆ ಅಂತ. ಸೊ ನನ್ನ ಪ್ರೊಫೈಲ್ನೆಲ್ಲ ಕಳಿಸಿದೆ. ರಮೇಶ್ ಕೃಷ್ಣ ಸರ್ಗೆ ಇಷ್ಟ ಆಯಿತು. ಆಮೇಲೆ ಕರೆಸಿದ್ರು, ಮಾತಾಡಿ ಅವರು ಒಂದು ಆಡಿಷನ್ ತೊಗೊಂಡ್ರು. ಅದರಲ್ಲಿ ನನ್ನ ಇಷ್ಟಪಟ್ಟರು. ಸೊ ಹಾಗಾಗಿ ಜರ್ನಿ ಶುರು ಆಯ್ತು ಸರ್ ಅಂತ. ಮೇಡಮ್, ಪಾತ್ರದ ಬಗ್ಗೆ ಜಾಸ್ತಿ ಏನು ಹೇಳೋಕ್ಕಾಗಲ್ಲ, ಯಾಕಂದರೆ ನಾನು ಏನು ಹೇಳಕ್ಕೂ ಇಲ್ಲಿ ಡೈರೆಕ್ಟರ್ ಸರ್ ಇದ್ದಾರೆ. ಸರ್ ಶೇಡೇ ಸಿನಿಮಾ ಸರ್. ಯಾಕಂದ್ರೆ ನಿಮ್ಮನ್ನ ಫೇಸ್ ಮಾಡ್ಬೇಕಲ್ಲ ಸರ್, ನಿಮ್ಮನ್ನ ಫೇಸ್ ಮಾಡೋದು ತಮಾಷೆನ. ನಾನು ವಿಹಾನಿ. ನಾನು ಮೂಲತಃ ಮಂಡ್ಯದವಳು. ನಾನು ಆ್ಯಕ್ಚುಲಿ ಫಿಲಮ್ ಬ್ಯಾಕ್ಗ್ರೌಂಡಿಂದ ಬಂದಿದ್ದಲ್ಲ, ಅಥವಾ ನಾನು ಚಿಕ್ಕ ವಯಸ್ಸಿಂದ ಕಲ್ತು ಆ ಥರ ಏನಿಲ್ಲ. ನಾನು ಮೆಡಿಕಲ್ ಸ್ಟೂಡೆಂಟ್ ಆ್ಯಕ್ಚುಲಿ. ನನಗೆ ಫಿಲಮಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇತ್ತು. ಅದರಿಂದ ನಾನು ನವರಸ ನಟನ ಅಕಾಡೆಮಿಗೆ ಹೋಗಿ ಜಾಯ್ನ್ ಆದೆ. ಅದಾದ ನಂತರ ಶಾರ್ಟ್ ಮೂವೀಸ್ಗಳನ್ನ ಮಾಡ್ತಾಯಿದ್ದೆ ಮುಗ್ದ ತಕ್ಷಣ. ಆವಾಗ ಒಂದು ಮೆಸೇಜ್ ಬಂತು, ಸರ್ ಅವರು ಆಡಿಷನ್ ಮಾಡ್ತಿದ್ದಾರೆ ಅಂತ ಹೇಳಿ. ಆವಾಗ ಮಾಲು ಶ್ರೀನಿವಾಸ್ ಸರ್ ಅವರು, ಇಲ್ಲ ನೀನು ಆಡಿಷನ್ ಕೊಡು, ಸೊ ನೀನು ಸೆಲೆಕ್ಟ್ ಆಗೇ ಆಗ್ತೀಯ ಅಂತ ಹೇಳಿ ಅವರೇ ಕರ್ಕೊಂಬಂದು ಆಡಿಷನ್ ಕೊಡಿಸಿದ್ರು. ಸೊ ಅದಾದಮೇಲೆ ಸರ್ ಫೋನ್ ಮಾಡಿ ನೀವು ಸೆಲೆಕ್ಟ್ ಆಗಿದ್ದೀರಾ ಹೀರೋಯಿನ್ಗೆ ಅಂತ ಹೇಳಿದ್ರು. ನಾನು ತುಂಬ ಥ್ಯಾಂಕ್ಸ್ ಸರ್, ನೀವು ಅಷ್ಟು ಇಷ್ಟಪಟ್ಟು ಆ ಪಾತ್ರನ ಬರೆದಿದ್ದೀರಾ. ಅದನ್ನು ನನ್ನ ನಂಬಿ ನೀವು ನನ್ನ ಕೈ ಕೊಟ್ಟು ನನ್ನ ಕೈಲಿ ಆ್ಯಕ್ಟ್ ಮಾಡಿಸಿರಲ್ಲ ಸರ್, ತುಂಬ ಥ್ಯಾಂಕ್ಸ್. ನಾನು ನಂಬಿ ಆ ಪಾತ್ರನ ಕೊಟ್ಟಿದ್ದಕ್ಕೆ. ಪ್ರೊಡ್ಯೂಸರ್ ಸರ್ ತುಂಬ ಥ್ಯಾಂಕ್ಸ್ ನಿಮ್ಗೂ. ಹಂಗೆ ಮಾಲು ಶ್ರೀನಿವಾಸ್ ಸರ್ ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳಬೇಕು ಈ ವೇದಿಕೆಯಲ್ಲಿ. ನಾನು ಬಿಟ್ಟರೆ ಆಕೃತಿ ಪಾತ್ರದ ಬಗ್ಗೆ ಮ್ಯಾಮ್ ಹೇಳಕ್ಕಾಗಲ್ಲ. ನಾನು ರಮೇಶ್, ನಾವೆಲ್ಲ ಫ್ರೆಂಡ್ಸ್ ಅಲ್ಲ ಸರ್. ರಮೇಶ್ನ ಕೇಳಿದ್ದೆ ಒಂದು ಈ ಥರ ಯಾರನ್ನ ಸಜೆಸ್ಟ್ ಮಾಡೋದು. ರಮೇಶ್ ಇನ್ನು 2.5 years ಇಲ್ಲ ಸರ್, ಕಂಟಿನ್ಯೂ ಮಾಡ್ತೀನಿ.